ಚೇತನ್ ವಿರುದ್ಧ ಈಗ ರೊಚ್ಚಿಗೆದ್ದಿದ್ದಾರೆ ಅಣ್ಣವರ ಫ್ಯಾನ್ಸ್. ಚೇತನ್ ಹೇಳಿಕೆಯನ್ನ ಖಂಡಿಸಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ದಾಖಲಿಸಿದ್ದಾರೆ. ರಾಜ್ಕುಮಾರ್ ಸೇನೆಯಿಂದ ಬಸವೇಶ್ವರ ನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ. ಅಹಿಂಸಾ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ. ಅಣ್ಣಾವ್ರ ಸಮಾಧಿ ಮೇಲೆ ಕಣ್ಣು ಹಾಕಿದ ಚೇತನ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇಡೀ ರಾಜ್ಯದಾದ್ಯಂತ ರೊಚ್ಚಿಗೇಳಲಿದ್ದಾರೆ ರಾಜ್ ಪಡೆ. ಚೇತನ್ ವಿರುದ್ಧ ಈಗ ರೊಚ್ಚಿಗೆದ್ದಿದ್ದಾರೆ ಅಣ್ಣಾವ್ರ ಫ್ಯಾನ್ಸ್. ಚೇತನ್ ಹೇಳಿಕೆಯನ್ನ ಖಂಡಿಸಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸೇನೆಯಿಂದ ಬಸವೇಶ್ವರ ನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ. ಅಹಿಂಸಾ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಅಣ್ಣಾವ್ರ ಸಮಾಧಿ ಮೇಲೆ ಕಣ್ಣು ಹಾಕಿದ ಚೇತನ್ ವಿರುದ್ಧ ಈಗ ಕೆಂಡ ಕಾರ್ತಾ ಇದ್ದಾರೆ ರಾಜ್ಕುಮಾರ್ ಫ್ಯಾನ್ಸ್. ಇಡೀ ರಾಜ್ಯದಾದ್ಯಂತ ರೊಚ್ಚಿಗೇಳಲಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಡೆ. ಚೇತನ್ ವಿರುದ್ಧ ರೊಚ್ಚಿಗೆದ್ದ ಅಣ್ಣಾವ್ರ ಫ್ಯಾನ್ಸ್. ಚೇತನ್ ಹೇಳಿಕೆಯನ್ನ ಖಂಡಿಸಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸೇನೆಯಿಂದ ಬಸವೇಶ್ವರ ನಗರ ಠಾಣೆಗೆ ಒಂದು ದೂರನ್ನ ನೀಡಿದ್ದಾರೆ. ಅಹಿಂಸಾ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಅಣ್ಣಾವ್ರ ಸಮಾಧಿ ಮೇಲೆ ಕಣ್ಣು ಹಾಕಿದ ನಟ ಚೇತನ್ ವಿರುದ್ಧ ಈಗ ಕೆಂಡ ಕಾರ್ತಿದ್ದಾರೆ. ಅಣ್ಣವರು ಹುಡ್ದಬ್ಬ ಆಯಿತು. ನಾವೆಲ್ಲ ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಅರ್ಥಪೂರ್ಣವಾಗಿ ಅಣ್ಣವ್ರ ಹುಡ್ದಬ್ಬ ಆಚರಣೆ ಮಾಡ್ಕೊಂಡಿದ್ವಿ. ನಟ ಚೇತನ್ ಅಂತ ಒಬ್ಬ ನಿರುದ್ಯೋಗಿ ನಟ, ಫಾರಿನ್ ತಳಿ. ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಇವರಿಗೆ ಮಾರುಕಟ್ಟೆ ಕೊಡೋದು ಸೂಕ್ತನ, ಇಂಥ ಬೆಳೆ ಬಾಳುವಂಥ ಸಂದರ್ಭದಲ್ಲಿ ಬೇರೆ ಏನಾದರೂ ಮಾಡ್ಬೋದಾಗಿತ್ತಲ್ಲ ಅನ್ನೋಂಥ ಒಂದು ಅಸಂಬದ್ಧವಾದಂಥ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿರುವ ಅಣ್ಣವ್ರ ಅಭಿಮಾನಿಗಳಿಗೆ ನೋವಾಗಂಥ ಮಾತನ್ನು ಮಾತಾಡಿದ್ದಾರೆ. ಯಾಕಂದರೆ ನಾವು ಅಣ್ಣವ್ರ ಅಭಿಮಾನಿಗಳು ಯಾವುದಕ್ಕೂ ಇತ್ತೀಚೆಗೆ ಬರೀ ಶಾಂತಿಪ್ರಿಯಾಗೆ ಇರ್ತೀವಿ. ವಿಷಯ ಎಲ್ಲ ಅಣ್ಣವ್ರ ವಿಚಾರವಾಗಿ ಯಾರಾದರೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೇ ಏನಾದರೂ ಒಂದಾಗಿರೋದು. ಇಂಥ ಸಂದರ್ಭಗಳಲ್ಲಿ ಒಬ್ಬರು ಬಿಟ್ಟರೆ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾವೆ. ಅಣ್ಣವ್ರಿಗೆ ಸರ್ಕಾರವಾಗಲಿ ಇನ್ನೊಂದಾಗಲಿ ಅದು ಬಿಟ್ಟು ಕೊಟ್ಟಿಲ್ಲ. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗವನ್ನು ಎತ್ತಿ ನಿಲ್ಲಿಸೋದಕ್ಕೆ ಅಣ್ಣವ್ರ ಕೊಡುಗೆ ಅಪಾರವಾಗಿದೆ. ಈ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣವ್ರನ್ನ ಸರ್ಕಾರಗಳೇ ನೇಮಕ ಮಾಡಿದ್ರು. ಹಾಗಾಗಿ ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೇ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡೋಕ್ಕೆ ಅರ್ಹತೆಯೇ ಇಲ್ಲದಿರೋ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮಗೆ ನೋವಾಗಿದೆ. ಈ ನೋವನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಿದ್ದೀವಿ ಅಂದರೆ ಕಾನೂನು ಪ್ರಕಾರವಾಗಿ ಒಂದು ದೂರು ಕೊಡೋಕ್ಕೆ ಬಂದಿದ್ದೀವಿ. ಕಾನೂನು ವಿಚಾರವಾಗಿ ಸೂಕ್ತವಾದ ಕ್ರಮ ತಗೊಂಡು ಆತನ ಸಾಮಾಜಿಕ ಜಾಲತಾಣನ ಮುಟ್ಟುಗೋಲು ಹಾಕ್ಕೊಂಡು ಆತನಿಗೆ ಏನು ಶಿಕ್ಷೆ ಇದೆಯೋ ಅದನ್ನು ಕೊಡಬೇಕಂತ ನಮ್ಮೆಲ್ಲರದು ಒಂದು ಬೇಡಿಕೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ರವಿ, ಈ ಬಗ್ಗೆ ಏನು ಹೇಳ್ತೀರಾ? ಹೆಚ್ಚಿನ ಮಾಹಿತಿ ಏನಿದೆ? ಗಂಗಾ, ಯಾಕಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ಯಾಕಂದರೆ ಅವರ ಒಂದು ಸಿನಿಮಾಗಳಿರ್ಬೋದು, ಅವ್ರು ಮಾಡಿದಿರುವಂತಹ ಪಾತ್ರಗಳಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕನ್ನಡದ ಒಂದು ಆಸ್ತಿ ಅಂತಲೇ ಹೇಳ್ಬೋದು. ಬಟ್ ಈ ನಿಟ್ಟಿನಲ್ಲಿ ನೋಡುವಂಥದ್ದು ಎಲ್ಲ ಒಂದು ಕಡೆ ಚೇತನ್ ಅವರ ಕೆಲವೊಂದಿಷ್ಟು ನಿನ್ನೆ ನಡೆದಂತಹ ಒಂದು ಫೇಸ್ಬುಕ್ಕಲ್ಲಿ ಆಗ್ದಂತಹ ಒಂದು ಪೋಸ್ಟ್ ಇವತ್ತು ಸಾಕಷ್ಟು ಅಭಿಮಾನಿಗಳಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ವಿವಾದಕ್ಕೆ ಈಡಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲೊಂದು ಕಡೆ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಏನು ನಿನ್ನೆ ಜನ್ಮದಿನ ಇತ್ತು. ಸೊ ಆ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಅಭಿಮಾನಿ ವರ್ಗಗಳು ಎಲ್ಲ ಕಡೆ ಅಂದರೆ ಇಡೀ ಕರ್ನಾಟಕದಾದ್ಯಂತ ಇರ್ಬೋದು ಎಲ್ಲ ಒಂದು ಸಂಭ್ರಮದ ಆಚರಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಬಟ್ ಎಲ್ಲೋ ಒಂದು ಕಡೆ ಇವರ ಒಂದು ಪೋಸ್ಟ್ ಏನು ಇರುವಂಥದ್ದು. ಬಟ್ ಯಾಕಂದರೆ ಚೇತನ್ ಅವರು ಕೆಲವೊಂದಿಷ್ಟು ವಿಚಾರಗಳಲ್ಲಿ ನೋಡುವಂಥದ್ದಾದರೆ ಹಿಂದೆ ಕೂಡ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ನೀಡೋದ್ರ ಮೂಲಕ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡಿರೋದನ್ನು ನಾವು ನೋಡ್ತಾ ಇದ್ವಿ. ಬಟ್ ಎಲ್ಲೋ ಒಂದು ಕಡೆ ಏನು ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಸಮಾಧಿ ವಿಚಾರವಾಗಿ ನಿನ್ನೆ ಇದ್ದಂತಹ ಒಂದು ಏನೊಂದು ಪೋಸ್ಟ್ ಇದೆಯಲ್ವಾ, ಬಟ್ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಈ ಒಂದು ನಿಟ್ಟಿನಲ್ಲಿ ಎಲ್ಲೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಫೇಸ್ಬುಕ್ಕಲ್ಲಿ ಕೆಲವೊಂದಿಷ್ಟು ಕಮೆಂಟ್ಸನ್ನು ನೋಡ್ತಾ ಇದ್ವಿ ನಾವು. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ರಾಜೀವ್ ಗಾಂಧಿ ಅವ್ರ ವಿಚಾರ ಇರ್ಬೋದು, ನೆಹರು ಇರ್ಬೋದು, ಇಂದಿರಾ ಗಾಂಧಿ ಅವ್ರ ವಿಚಾರ ಇರ್ಬೋದು, ಎಲ್ಲೋ ಒಂದು ಕಡೆ ಡೆಲ್ಲಿಯಲ್ಲಿ ಕೂಡ ಅವ್ರಿಗೆ ಜಾಗವನ್ನು ಕೊಟ್ಟಿರುವಂಥದ್ದು. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅಂಥ ವಿಚಾರಗಳಲ್ಲಿ ಸಾಕಷ್ಟು ರೀತಿಯಾದಂತಹ ವಿಚಾರಗಳು ನಮ್ಮ ಇದರಲ್ಲಿ ಇರುವಂಥದ್ದು ಇರಬಹುದು. ಬಟ್ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ವಿಚಾರವಾಗಿ, ಅವರ ಒಂದು ಕುಟುಂಬದ ವಿಚಾರವಾಗಿ ಸಾಕಷ್ಟು ಈ ಥರದ್ದು ವಿವಾದಾತ್ಮಕ ಹೇಳಿಕೆಗಳನ್ನು ಕೆಲವೊಂದು ಸಂದರ್ಭಗಳಲ್ಲಿ ಬರ್ತಾನೆ ಇರ್ತವೆ. ದೊಡ್ಡ ಮನೆಯ ವಿಚಾರವಾಗಿ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾನೆ ಇತ್ತು ಅಂತ ಹೇಳ್ಬೋದು. ಬಟ್ ಎಲ್ಲ ಒಂದು ಕಡೆ ನೋಡುವಂಥದ್ದಾದರೆ ಅಣ್ಣವರ ಒಂದು ಸಿನಿಮಾಗಳು, ಯಾಕಂದರೆ ಅಣ್ಣವ್ರಿಗೆ ನೀಡಿದಂಥ ಒಂದು ಗೌರವ, ಸರ್ಕಾರ ನೀಡುವಂಥ ಒಂದು ಗೌರವ ಇಲ್ಲಿ ನಾವು ಸ್ಮರಿಸಬೇಕು ಅಂತ ಹೇಳ್ಬೋದು. ಯಾಕಂದರೆ ಅಣ್ಣವರ ಒಂದು ಸಿನಿಮಾಗಳ ವಿಚಾರ ಅಂತ ಬಂದಾಗ ಅವರ ಸಿನಿಮಾಗಳಲ್ಲಿ ಅವರ ಭಾಷೆ ಇರ್ಬೋದು, ಅವರ ಸಿನಿಮಾಗಳ ಕಥೆ ಇರ್ಬೋದು, ಅವ್ರು ನೀಡಿದಂಥ ಒಂದು ಪಾತ್ರಗಳಿರ್ಬೋದು, ಎಲ್ಲ ಒಂದು ಕಡೆ ನಮ್ಮ ಕನ್ನಡದ ಒಂದು ಸಿನಿಮಾ ಚಿತ್ರರಂಗವನ್ನು ಒಂದು ಉಳಿವಿಕೆಗೆ ಮತ್ತು
ಕನ್ನಡ ಚಿತ್ರ ಬೆಳೆಯುವಿಕೆಗೆ ತುಂಬ ಪ್ರಮುಖ ಪಾತ್ರ ಡಾಕ್ಟರ್ ರಾಜ್ಕುಮಾರ್ ವಹಿಸಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಒಂದು ಪಾತ್ರಗಳು ಆ ಥರ ಇರ್ತಾ ಇದ್ವು. ಬಟ್ ಎಲ್ಲ ಪ್ರತಿಯೊಬ್ಬರ ಹಳ್ಳಿಗಳಲ್ಲಿರ್ಬೋದು ಎಷ್ಟು ಅವ್ರ ಸಿನಿಮಾಗಳನ್ನು ನೋಡಿ, ಅವರ ಪಾತ್ರವನ್ನು ನೋಡಿ, ಅವರ ಎಲ್ಲೋ ಒಂದು ಕಡೆ ಎಲ್ಲೋ ಅವರ ಒಂದು ಅಭಿಮಾನಿ ಬಳಗ ಇರಬಹುದು ಮತ್ತು ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ನೀಡೋದ್ರ ಮೂಲಕ ಎಷ್ಟೋ ಒಂದಿಷ್ಟು ಬದಲಾವಣೆ. ಯಾಕಂದರೆ ಬಂಗಾರದ ಮನುಷ್ಯ ಅಂತ ಸಿನಿಮಾ ಅಂತ ಬಂದಾಗ ಅದ ಒಂದು ಪಾತ್ರವನ್ನು ನೋಡಿ ಎಷ್ಟೋ ಜನ ಹಳ್ಳಿಗೆ ಹೋಗಿ ರೈತರಾಗಿರುವಂಥ ಒಂದು ಇದಿದೆ. ಸೊ ಜೀವನ ಚಿತ್ರ ಸಿನಿಮಾದಲ್ಲೂ ಕೂಡ ನೋಡುವಂಥದ್ರೆ ಎಲ್ಲೋ ಒಂದು ಕಡೆ ಆದರೂ ಕೂಡ ಒಂದು ವಿಭಿನ್ನವಾದಂತಹ ಒಂದು ಪಾತ್ರದ ಮೂಲಕ ಹಳ್ಳಿಗಳಲ್ಲಿ ಎಷ್ಟೋ ಒಂದಿಷ್ಟು ಬದಲಾವಣೆಗಳನ್ನು ನೀಡುವಂಥದ್ದು ಇರ್ಬೋದು. ಯಾಕಂದರೆ ಅಣ್ಣ ಅವರು ಕೂಡ ಸಾಮಾಜಿಕ ಹೋರಾಟಗಳಿರ್ಬೋದು. ಯಾಕಂದರೆ ನಮ್ಮ ನಾಡು ನುಡಿ ಜಲ ವಿಚಾರವಾಗಿ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಚೇತನ್ ಅವರ ಒಂದು ಈ ಫೇಸ್ಬುಕ್ಕಲ್ಲಿ ನೀಡಿದಂತಹ ಒಂದು ಬರವಣಿಗೆ ಇದೆ ಅಲ್ವಾ, ಸಾಕಷ್ಟು ಅಭಿಮಾನಿಗಳಲ್ಲಿ ಗೊಂದಲಕ್ಕೆ ಈಡಾಗಿರುವಂಥದ್ದು. ಬಟ್ ಚಿತ್ರರಂಗದ ಕೆಲವೊಂದಿಷ್ಟು ವ್ಯಕ್ತಿಗಳು ಕೂಡ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಗಂಗಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಚೇತನ್ ವಿರುದ್ಧ ಈಗ ಅಣ್ಣವರ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಚೇತನ್ ಅವರ ಹೇಳಿಕೆಯನ್ನ ಖಂಡಿಸಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ. ರಾಜ್ಕುಮಾರ್ ಸೇನೆಯಿಂದ ಬಸವೇಶ್ವರ ನಗರದ ಠಾಣೆಗೆ ಈ ಒಂದು ದೂರನ್ನ ನೀಡಿರುವಂಥದ್ದು. ಸ್ಯಾಂಡಲ್ವುಡ್ನ ದೊಡ್ಡ ಮನೆಗೆ ಗುನ್ನ ಇಟ್ಟಿದ್ದಾರೆ ನಟ ಚೇತನ್ ಅವರು. ವರನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಚೇತನ್ ಚಕಾರ ಎತ್ತಿದ್ದಾರೆ. ವಿಶ್ವ ಪ್ರಸಿದ್ಧ ಮೇರು ನಟನಿಗೆ ಚೇತನ್ ಮಹಾ ಅಪಮಾನವನ್ನ ಮಾಡಿದ್ದಾರೆ ಅಂತ ಹೇಳಬಹುದು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನ ಕಣ್ಣನ್ನ ಕೆಂಪಾಗಿಸಿದೆ ಚೇತನ್ ಅವರ ಹೇಳಿಕೆ. ಯಾಕೆ ನೀವು ಅವರಿಗೆ 2.5 ಎಕರೆ ಭೂಮಿಯನ್ನ ನೀಡಿದ್ದು ಯಾಕೆ ಅಂತ ಆಗಿನ ಕಾಲದಲ್ಲಿ ಇದ್ದಂತಹ ಸರ್ಕಾರಕ್ಕೆ ಈಗ ಪ್ರಶ್ನೆ ಮಾಡಿದ್ದಾರೆ. ಮತಲಾಭಕ್ಕಾಗಿ ಭೂಮಿಯನ್ನ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿರುವಂಥದ್ದು.